ನಮಸ್ತೆ ಎಲ್ಲರಿಗೂ. ಶ್ರೀ ಗುರು ಬಸವ ವೈದ್ಯ ಗುರುಕುಲ ಆಶ್ರಮದಿಂದ ವೈದ್ಯ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಇಂದು ಕೇಶವೃದ್ಧಿಗಾಗಿ ಮಹಾದೇವಿ ತೈಲವನ್ನು ಹಚ್ಚೋದ್ರಿಂದ ಕೇಶವೃದ್ಧಿ ಯಾವ ರೀತಿ ಬೆಳೆಯುತ್ತದೆ ಅನ್ನೋದು ತಿಳಿಸಿಕೊಡ್ತೇನೆ. ತಲೆ ಕೂದಲು ಬಿಚ್ಚೋದಕ್ಕೆ ಸುಮಾರು ಕಾರಣಗಳಿದೆ. ಏಕೆಂದರೆ ನಾವು ಪ್ರತಿದಿನ ವಾಹನದ ಮೇಲೆ ಚಲನೆ ಮಾಡ್ತೀವಿ, ಗಾಡಿ ಮೇಲೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ತೀವಿ. ಆ ಹೆಲ್ಮೆಟ್ನ ಗ್ಲಾಸ್ ತೆಗೆದುಬಿಟ್ಟು ಹೋಗ್ತೀವಿ. ಆ ಗ್ಲಾಸ್ ತೆಗೆದು ಹೋಗೋದ್ರಿಂದ ಆ ಧೂಳು ಎಲ್ಲ ನಮ್ಮ ಕೂದಲ ಮಧ್ಯದಲ್ಲೇ ಸೇರಿಕೊಳ್ಳುತ್ತೆ. ಅದರಲ್ಲಿ ಸುಮಾರು ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದರಿಂದ ನಮಗೆ ಡ್ಯಾಂಡ್ರಫ್ ಆಗೋದು, ಅಲರ್ಜಿ ಆಗೋದು, ಇಚ್ಚಿಂಗ್ ಆಗೋದು ಅದೆಲ್ಲ ಶುರುವಾಗುತ್ತೆ. ಮತ್ತು ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಬಾಲನೆರೆ ಅಂತ ಆಗುತ್ತೆ. ಸಣ್ಣ ಮಕ್ಕಳಿದ್ದಾಗನೇ ಬಿಳಿ ಕೂದಲು ಬರೋದು. ಕೆಲವೊಬ್ಬರಿಗೆ ಋತುದೋಷಗಳಿಂದ PCOD ಪ್ರಾಬ್ಲಮ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇವುಗಳಿಂದ ಕೂದಲು ಬಿಚ್ಚುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದಲೂ ಕೂದಲು ಬಿಚ್ಚುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳಲ್ಲಿ ಕೂದಲು ಬಿಚ್ಚೋದನ್ನು ಕಾಣಬಹುದು. ಅದಕ್ಕೆ ಉತ್ತಮ ಪರಿಹಾರ ನಮ್ಮ ಈ ಮಹಾದೇವಿ ತೈಲ. ಕೇಶವೃದ್ಧಿ, ಕೇಶ ಪತನಕ್ಕೆ ಕಾರಣ ಕೂದಲು ಬೀಳುವುದಕ್ಕೆ ಒಂದು ದೇಹದಲ್ಲಿ ಉಷ್ಣ ಜಾಸ್ತಿ ಆಗೋದ್ರಿಂದ ಬೀಳುತ್ತದೆ. ದೇಹದಲ್ಲಿ ಉಷ್ಣ ಜಾಸ್ತಿ ಆಗೋದ್ರಿಂದ ಚರ್ಮದ ಗಡುಸುತನ, ಗಟ್ಟಿತನ ಕಡಿಮೆಯಾಗುತ್ತದೆ. ಆಗ ಅಲ್ಲಿ ಕೂದಲುಗಳು ತಲೆಯ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರಿಂದನೂ ಕೂದಲು ಬಿಚ್ಚುತ್ತೆ. ಆಮೇಲೆ ದೇಹ ತಂಪಾಗೋದ್ರಿಂದನೂ ಕೂದಲು ಬೀಳುತ್ತೆ. ಸಮಾಗ್ನಿ ಇರಬೇಕು ಯಾವಾಗಲೂ. ಸಮಾಗ್ನಿ ಇರೋದ್ರಿಂದ ಸ್ಕಿನ್ ಟೈಟ್ನೆಸ್, ಚರ್ಮ ಗಟ್ಟಿಯಾಗಿರುತ್ತದೆ. ಚರ್ಮ ಇರೋದ್ರಿಂದ ಕೂದಲು ಬೀಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಪಾಲನೆ ಮಾಡಬೇಕು ಅಂದರೆ, ಚರ್ಮ ಗಡುಸುತನಕ್ಕೆ ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು. ಇದರಿಂದ ಚರ್ಮ ಗಡುಸುತನ ಆಗುತ್ತದೆ. ಆಮೇಲೆ ಅಲೋವೆರಾ ಜ್ಯೂಸ್ ಅಂತ ಬರುತ್ತೆ. ಅಲೋವೆರಾವನ್ನು ನೀವು ಲೋಳೆ ಸರವನ್ನು ಅದರ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಸಕ್ಕರೆ ಏಲಕ್ಕಿ ಹಾಕಿ ಅದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಉಷ್ಣಾಂಶ ಕಡಿಮೆ ಆಗುತ್ತದೆ. ನಾವು ಮಹಾದೇವಿ ತೈಲವನ್ನು ಈ ಕೇಶವೃದ್ಧಿಯಾಗಿ ಸಿದ್ಧಪಡಿಸುತ್ತೇವೆ. ಭೃಂಗರಾಜ, ಜಾಲಿಕಾಯಿ, ವಟಜಟ ಹಲವಾರು ಗಿಡಮೂಲಿಕೆಗಳನ್ನು ಹಾಕಿ ಸಿದ್ಧಪಡಿಸುತ್ತೇವೆ. ಇದರಿಂದ ನಿಮಗೆ 3 ರಿಂದ 5 ತಿಂಗಳೊಳಗೆ ಕೇಶವೃದ್ಧಿಯಾಗಿ ಸಂಪೂರ್ಣ ಫಲಿತವನ್ನು ಕಾಣಬಹುದು ಅಥವಾ ಕೂದಲ ಬೀಳುವಿಕೆಯನ್ನು ಕಡಿಮೆ ಮಾಡಬಹುದು.